ಹಾಯ್ ಪ್ರೇಸ್ ಲಾಟ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅಶೂಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಾಗೆ ರ್ಯಾಂಡಮ್ ವೀಡಿಯೋ ಮಾಡ್ತಾ ಇದ್ದೀನಿ, ಡೈಲಿ ಬ್ಲಾಗ್ ಥರ. ಅರ್ಲಿ ಮಾರ್ನಿಂಗೆ ನನಗೆ ಬ್ಲಡ್ ಟೆಸ್ಟ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಬರೋಕ್ಕಂತ ನಮ್ಮ ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು, ಹಾಗೆ ಅಲ್ಲಿರೋ ಸ್ಟಾಫ್ಸ್ ಎಲ್ಲ ನನ್ನ ಸ್ಟಾಫ್ಸೇ ಅಲ್ವಾ, ಸೊ ಎಲ್ಲರ ಜೊತೆಗೂ ಮಾತಾಡಿಕೊಂಡು ಹಾಗೆ ಕಾಫಿ ಕುಡ್ಕೊಂಡು ಒಂದು ವಿಷಯ ಹೇಳಬೇಕು, ಅಲ್ಲಿ ತೋರಿಸೋ ಪ್ರೀತಿ, ಗೌರವ, ವಿಶ್ವಾಸನ ನಿಜವಾಗ್ಲೂ ಹಾರ್ಟ್ ಟಚಿಂಗ್ ಅಂತಲೇ ಹೇಳ್ಬೋದು. ಅಷ್ಟೊಂದು ನನ್ನ ಕೇರ್ ಮಾಡೋದು, ರೆಸ್ಪೆಕ್ಟ್ ಮಾಡೋದು ಮತ್ತು ಪ್ರೀತಿ ತೋರಿಸೋದು ಮಾಡ್ತಾರೆ. ಖುಷಿ ಆಗುತ್ತೆ ಈ ಥರ ಜಾಗದಲ್ಲಿ. ಸ್ವಲ್ಪ ಅಪ್ಸೆಟ್ ಆದಾಗ ಏನಾದರೂ ಹೋಗಿಬಿಟ್ರೆ ಅಂತೂ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ನಂಗೆ ಆ ಥರ ತುಂಬ ಫೀಲ್ ಆಗಿದೆ. ನಾನು ರಿಲ್ಯಾಕ್ಸ್ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ನಾನು ಇಲ್ಲಿಗೆ ಹೋಗ್ತೀನಿ. ಹಾಗೆ ನಾನು ಸೋಲೋ ಟ್ರಿಪ್ ಹೋಗಬೇಕು ಅಂದ್ಕೊಂಡೆ. ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ಸಡನ್ನಾಗಿ ಶಿವಮೊಗ್ಗ ನೆನಪಾಯಿತು. ಸೊ ಹೋಗ್ತಾ ಇದ್ದೆ. ನೈಟ್ ಟ್ರಾವೆಲ್ ಮಾಡ್ತಾ ಇರುವಾಗ ಒಂದು ಆಕ್ಸಿಡೆಂಟ್ನ ನೋಡಿದೆ. ಸ್ಲೀಪರ್ ಆಕ್ಸಿಡೆಂಟ್ ಆಗಿತ್ತು. ಓ ಮೈ ಗಾಡ್, ಥ್ಯಾಂಕ್ ಗಾಡ್ ಯಾರಿಗೂ ಏನೂ ಆಗಿಲ್ಲ. ಸೊ ನಾನು ಅರ್ಲಿ ಮಾರ್ನಿಂಗ್ ರೀಚ್ ಆದಮೇಲೆ ಬ್ರೇಕ್ಫಾಸ್ಟ್ ದೋಸೆ ತಿಂದ್ಕೊಂಡು ಹಾಗೆ ಚರ್ಚ್ ನೋಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟು ಮನೆಗೆ ರಿಟರ್ನ್ ಆದೆ. ಅಮ್ಮ ಏನಂತಾರೆ, ಅನ್ನೆ ಸೊಪ್ಪು, ಬಸ್ಸಾಂಬಾರು, ಮುದ್ದೆ, ಅನ್ನ ಮಾಡಿದರು. ಸೊ ಇದನ್ನು ತಿಂದ್ಕೊಂಡು ಹಾಗೆ ಒಂದು ಫ್ರೆಶ್ ಮೂಡ್ ಕ್ರಿಯೇಟ್ ಆಯಿತು. ಡೇನ ಎಂಡ್ ಮಾಡಿದೆ. ಹೋಮ್ ಮೇಡ್ ಫುಡ್ ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತಲ್ವ. ಅದರಲ್ಲೂ ಅಮ್ಮರು ಏನು ಮಾಡ್ತಾರೋ ಆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ನಾವು ಎಷ್ಟೇ ವೆರೈಟೀಸ್ ಆಫ್ ಫುಡ್ ಮಾಡಿದ್ರೂ ಅಮ್ಮರ ಕೈ ರುಚಿನೇ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಸೊ ಇದನ್ನು ತಿಂದ್ಕೊಂಡು ಈ ಡೇನ ಎಂಡ್ ಮಾಡಿದೆ. ಇದು ಈ ಡೇ ಬ್ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ ಕುಕ್ಕಿಂಗ್ ಬ್ಲಾಗ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಾನು. ನನ್ನ ವೀಡಿಯೋಸ್ನ ನೋಡ್ತಾನೆ ಇದ್ದರೆ, ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.